ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 6ನೇ ಕಂತಿನ ಹಣ ಬರಬೇಕಾದ್ರೆ ಈ 2 ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ರೂಲ್ಸ್ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಈ 2 ರೂಲ್ಸ್ ಯಾರು ಫಾಲೋ ಮಾಡಲ್ಲ ಅಂತವರಿಗೆ ಯಾವುದೇ ರೀತಿಯಾಗಿ 6ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈಗಾಗಲೇ 5ನೇ ಕಂತಿನ ಹಣ ಎಲ್ಲರೂ ಪಡ್ಕೊಂಡಿರಬೇಕು. ಆದರೆ ಇನ್ನು ಮುಂದೆ 6ನೇ ಕಂತಿನ ಹಣ ಬರಬೇಕಂದ್ರೆ ಈ 2 ರೂಲ್ಸ್ ತಪ್ಪದೇ ಫಾಲೋ ಮಾಡಬೇಕಾಗುತ್ತೆ. ಆ 2 ರೂಲ್ಸ್ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಮೊದಲಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡೋದನ್ನು ಮರೆಯಬೇಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣ ಪಡೆಯಬೇಕಾದ್ರೆ ಮೊದಲನೇ ರೂಲ್ಸ್ ಏನಂದ್ರೆ, ನಿಮ್ಮೆಲ್ಲರ ಹತ್ತಿರ ಆಧಾರ್ ಕಾರ್ಡ್ ಇರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಅಪ್ಡೇಟ್ ಅಂದರೆ ಯಾವಾಗ ಅಪ್ಡೇಟ್ ಏನಾಗಿರಬೇಕು ಅಥವಾ ಏನೇನು ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಪ್ರಶ್ನೆ ಬರ್ಬೋದು. ಆದರೆ ಫ್ರೆಂಡ್ಸ್, ಇಲ್ಲಿ ಕಳೆದ 10 ವರ್ಷಗಳಿಂದ ಯಾರೇ ಆಗಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಅದೇನು ಅಪ್ಡೇಟ್ ಮಾಡಿಸ್ಬೇಕಪ್ಪ ಅಂತಂದರೆ, ಕಂಪಲ್ಸರಿಯಾಗಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಡೆಮೋಗ್ರಾಫಿಕ್ ಅಪ್ಡೇಟ್ ಅಂತ ನೀವು ಇಲ್ಲಿ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ಮಾಡಿಸಬೇಕಾಗುತ್ತೆ. ಇಲ್ಲಿವರೆಗೂ ಯಾರ್ಯಾರು 10 ವರ್ಷದ ಒಳಗಾಗಿ ಯಾರ್ಯಾರು ಡೆಮೋಗ್ರಾಫಿಕ್ ಅಪ್ಡೇಟ್ ಅಂದರೆ, ಡೆಮೋಗ್ರಾಫಿಕ್ ಅದರ ಅರ್ಥ ಏನಪ್ಪ ಅಂತಂದರೆ, ನಿಮ್ಮ ಹೊಸದಾಗಿ ಫೋಟೋ ಅಥವಾ ಫಿಂಗರ್ ಪ್ರಿಂಟ್ ಹಾಗೂ ಕಣ್ಣಿನ ಸ್ಕ್ಯಾನ್ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿಸಿ ಏನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಅಂಥವ್ರಿಗೆ ಯಾವುದೇ ಥರ ಇದು ಒಂದು ಅವಶ್ಯಕತೆ ಇರೋದಿಲ್ಲ. ಯಾರು ಈ ಥರ ಅಪ್ಡೇಟ್ ಮಾಡಿಸಿಲ್ಲ ಪ್ರತಿಯೊಬ್ಬರು ಏನು ಮಾಡಬೇಕಾಗುತ್ತೆ, ನಿಮ್ಮನ್ನೇ ಹತ್ತಿರದ ಆಧಾರ್ ಸೆಂಟರ್ಗೆ ವಿಸಿಟ್ ಮಾಡಿ ಕಂಪಲ್ಸರಿಯಾಗಿ ಈ ಒಂದು ಡೆಮೋಗ್ರಾಫಿಕ್ ಅಪ್ಡೇಟನ್ನು ತಪ್ಪದೇ ಮಾಡಿಸಿಕೊಳ್ಬೇಕು. ಇಲ್ಲವಾದಲ್ಲಿ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಯಾವುದೇ ರೀತಿಯಾಗಿ ನಿಮಗೆ ಬರೋದಿಲ್ಲ ಎಂದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮತ್ತು 2ನೇ ರೂಲ್ಸ್ ಏನಿದೆ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂಥ ಹೆಸರು ಏನಿದೆ, ನಿಮ್ಮ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಕೂಡ ಅದೇ ಥರ ಹೆಸರು ಇಲ್ಲಿ ಒಂದೇ ಆಗಿರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಹೆಸರು ಇಲ್ಲವಾದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯ ಹಣ ಕೂಡ ಯಾವುದೇ ರೀತಿಯಾಗಿ ನಿಮಗೆ ಬರೋದಿಲ್ಲ. ಉದಾಹರಣೆಗೆ, ನಿಮ್ಮ ಹೆಸರಲ್ಲಿ ಭಾಗ್ಯಶ್ರೀ ಅಂತ ಹೆಸರಿದ್ರೆ, ಆದರೆ ಆಧಾರ್ ಕಾರ್ಡ್ನಲ್ಲಿ ಭಾಗ್ಯಶ್ರೀ ಸ್ಪೆಲ್ಲಿಂಗ್ ಒಂದು ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ರೇಷನ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಯಾವುದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಬೇರೆ ಬೇರೆ ಹೆಸರು ಸ್ಪೆಲ್ಲಿಂಗ್ ಇದ್ದರೆ ಅಂಥವರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಆಗಿರಬೇಕು. ಅದೇ ರೀತಿಯಾಗಿ ಕೆಲವೊಂದು ಬೇರೆ ಬೇರೆ ಏನು ಗೌರ್ಮೆಂಟ್ ಡಿ.ಬಿ.ಟಿ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಹಣ, ಅದೇ ರೀತಿಯಾಗಿ PM ಕಿಸಾನ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಯಾವುದೇ ರೀತಿಯಾಗಿ ಇಂಥ ಗೌರ್ಮೆಂಟಿನ ಡಿ.ಬಿ.ಟಿ ಮುಖಾಂತರ ಬರ್ತಕ್ಕಂಥ ಹಣ ಯಾರಿಗೆ ರೀತಿಯಾಗಿ ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಯಾವುದೇ ರೀತಿಯಾಗಿ ಬರೋದಿಲ್ಲ. ಸೊ ಅದಕ್ಕಾಗಿ ಕಂಪಲ್ಸರಿ ಆಗಿ ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಕಂಪ್ಲೀಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ. ಅಂತ ವ್ಯಕ್ತಿಗೆ ಮಾತ್ರ ಇಲ್ಲಿ ಗೌರ್ಮೆಂಟ್ ಡಿ.ಬಿ.ಟಿ ಹಣ ಬರಬಹುದು. ನಮ್ಮ ವಿಡಿಯೋನ ಇಲ್ಲಿ ಇಷ್ಟ ಆಗೋದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮಗೆ ಗೊತ್ತಿರತಕ್ಕಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.